ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಸ್ವೀಟ್ ರೆಸಿಪಿ ಮಾಡೋಣ ಅಂತ ಸ್ವೀಟ್ ರೆಸಿಪಿ ಮಾಡ್ತಾಯಿದ್ದೀನಿ. ಆ ಸ್ವೀಟ್ ರೆಸಿಪಿ ಬಂದು ನನ್ನ ಫೇವ್ರೆಟ್ ಗಿಣ್ಣ. ಫಸ್ಟು ಗಿಣ್ಣ ಮಾಡೋದಕ್ಕೆ ಒಂದು 1/4 ಲೀಟ್ರ್ ಗಿಣ್ಣದ ಹಾಲು ತೊಗೋಬೇಕು. ಗಿಣ್ಣದ ಹಾಲು ತಗೊಂಡಾದ್ಮೇಲೆ ಒಂದು ಪಾತ್ರೆಯಲ್ಲಿ ಅರ್ಧ kg ಬೆಲ್ಲನ ಚೆಂದಾಗಿ ಪುಡಿ ಮಾಡಿಬಿಟ್ಟು ಹಾಕಬೇಕು. ಅರ್ಧ kg ಬೆಲ್ಲ ಜೊತೆಗೆ 12 ಏಲಕ್ಕಿನೂ ಸಹ ಸಣ್ಣದಾಗಿ ಪುಡಿ ಮಾಡಿ ಹಾಕಬೇಕು. ಹಾಕಾದ್ಮೇಲೆ ಗಿಣ್ಣದ ಹಾಲು ಹಾಕ್ಬಿಟ್ಟು ಗಿಣ್ಣದ ಹಾಲು ಹಾಕಿದ್ಮೇಲೆ ಅದಕ್ಕೆ 1 ಲೀಟ್ರು ಮಾಮೂಲಿ ಹಾಲು ಹಾಕಬೇಕು. ಗಿಣ್ಣದ ಹಾಲು 1/4 ಲೀಟ್ರು ಮತ್ತು ಮಾಮೂಲಿ ಹಾಲು 1 ಲೀಟ್ರು. 1/4 ಲೀಟ್ರ್ ಹಾಲಿಗೆ ಅರ್ಧ kg ಬೆಲ್ಲ ಹಾಕಿದ್ರೆ ಸ್ವೀಟ್ ಕರೆಕ್ಟಾಗಿರುತ್ತೆ. ನೆಕ್ಸ್ಟ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾಕಂತಂದರೆ ನಾವು ಬೆಲ್ಲನ ಕಂಪ್ಲೀಟಾಗಿ ಪುಡಿ ಮಾಡಿರಲ್ಲ, ಬೆಲ್ಲದ ಪೀಸ್ಗಳೆಲ್ಲ ಹಾಗೆ ಇರುತ್ತೆ. ಬೆಲ್ಲದ ಪೀಸ್ಗಳೆಲ್ಲ ಹಾಗೆ ಇತ್ತು ಅಂದರೆ ನಾವು ಅರ್ಧ ಗಂಟೆ ಬಿಡಬೇಕು. ಯಾಕಂದರೆ ಫುಲ್ಲು ಕರ್ಗಾದ್ಮೇಲೆ ಅದು ಸಖತ್ತಾಗಿರುತ್ತೆ. ಹಾಗಾಗಿ ನಾವು ಅರ್ಧ ಗಂಟೆ ಬಿಟ್ಟು ಬೇಯಿಸಿದ್ವಿ. ಬೇಯಿಸಾದ್ಮೇಲೆ ಯಾವ ರೀತಿ ಬರುತ್ತೆ ಅಂತ ನೋಡೋಣ. ಬೆಲ್ಲ ಕರಗ್ತಿದ್ದಂಗೆ ಹಾಲಿನ ಕಲರೇ ಚೇಂಜ್ ಆಗುತ್ತೆ. ಯಾಕಂದರೆ ಅದು ಬೆಲ್ಲ ಫುಲ್ ಕರಗಿ ಹಾಲಿನ ಜೊತೆ ಮಿಕ್ಸ್ ಆಗಿರುತ್ತೆ ಅಲ್ವಾ. ಸೊ ಹಾಗಾಗಿ ಹಾಲು ಕಲರೇ ಚೇಂಜ್ ಆಗಿರುತ್ತೆ. ನನಗೆ ಸ್ವೀಟ್ಸ್ ಅಂದ್ರೇ ಅಷ್ಟು ಇಷ್ಟ ಆಗಲ್ಲ, ಬಟ್ ಈ ರೆಸಿಪಿ ಮಾತ್ರ ನನ್ನ ಆಲ್ ಟೈಮ್ ಫೇವ್ರೆಟ್ ಅಂತಲೇ ಹೇಳ್ಬೋದು. ಸಖತ್ ಇಷ್ಟ ನನಗೆ. ಇದನ್ನು ಎಷ್ಟು ಸತಿ ಮಾಡಿದ್ರೂ ನನಗೇನು ಬೇಜಾರಾಗಲ್ಲ. ಆಮೇಲೆ ಒಂದು ಸಣ್ಣ ಪಾತ್ರೆ ತೊಗೋಬೇಕು. ಸಣ್ಣ ಪಾತ್ರೆಗೆ ಅರ್ಧದಷ್ಟು ಹಾಲು ಹಾಕಿ ಒಂದು ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕಿ ಅದನ್ನು ಇಟ್ಟು ಒಂದು 4ರಿಂದ 5 ವಿಸಿಲ್ ಹೊಡ್ಸಿದ್ರೆ ನಮ್ಮ ಗಿಣ್ಣ ರೆಡಿ ಆಗುತ್ತೆ. ರೆಡಿ ಆದಮೇಲೆ ಈ ರೀತಿ ಕಾಣುತ್ತೆ. ಏಲಕ್ಕಿ ಪುಡಿ ಎಲ್ಲ ಮೇಲೆ ಬಂದಿರುತ್ತೆ, ಯಾಕಂದರೆ ಅದು ಫುಲ್ ಬೆಂದಿರುತ್ತಲ್ವ. ಸೊ ಹಾಗಾಗಿ ಏಲಕ್ಕಿ ಪುಡಿ ಎಲ್ಲ ಮೇಲೆ ಬಂದಿರುತ್ತೆ. ಸಕ್ಕತ್ತಾಗಿತ್ತು ಮಾತ್ರ. ನೋಡಿ, ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ಒಳ್ಳೆ ಸ್ವೀಟು ಅಷ್ಟೇ ಕರೆಕ್ಟಾಗಿತ್ತು. ಸೇಮ್ ಕೇಕ್ ತಿಂದಂಗೆ ಆಗುತ್ತೆ. ಇನ್ನು ಉಳ್ದಿದ್ದ ಹಾಲು ಇತ್ತಲ್ಲ, ಅದನ್ನು ಅಷ್ಟೇ ಒಂದು ಪಾತ್ರೆಯಲ್ಲಿ ಹಾಕಿಬಿಟ್ಟು ಮತ್ತು ಸೇಮ್ ಪ್ರೊಸೀಜರ್ ಕುಕ್ಕರಲ್ಲಿ ಹಾಕಿ 4 ವಿಸಿಲ್ ಹೊಡ್ಸಿ ಆಮೇಲೆ ರೆಡಿ ಆಯಿತು ಮತ್ತೊಂದು. ಈ ಸ್ವೀಟ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಸ್ ನೋಡಿ. ಥ್ಯಾಂಕ್ ಯು.